ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಅಷ್ಟು ಜನರಿಗೆ ಮುಲೇಟಿ ಪೌಡ್ರು ಮತ್ತು ಮುಲ್ತಾನಿ ಮಿಟ್ಟಿ ಇವೆರಡರಲ್ಲಿ ಭಾಳ ಗೊಂದಲ ಐತಿ. ನನಗೆ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ, ಮುಲೇಟಿ ಪೌಡ್ರು ಅಂತ ಅಂದ್ರೆ ಮುಲ್ತಾನಿ ಮಿಟ್ಟಿನ ಅಂತ ಹೇಳಂದು. ಇವತ್ತು ಅದರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮುಲೇಟಿ ಪೌಡ್ರು ಮತ್ತು ಮುಲ್ತಾನಿ ಮಿಟ್ಟಿ ಎರಡರಲ್ಲೂ ಏನು ವ್ಯತ್ಯಾಸ ಐತೆ ಅಂತ ಹೇಳಂದು, ಅದು ಯಾರ್ಯಾರ ಸ್ಕಿನ್ನಿಗೆ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಹೇಳಂದು ಇವತ್ತು ಮುಲೇಟಿ ಪೌಡ್ರ್ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಳಗೆ ಮುಲ್ತಾನಿ ಮಿಟ್ಟಿ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಕ್ಲಿಯರ್ ಆಗಬೇಕು ಏನು ಅಂತ ಅಂದ್ರೆ, ಮುಲೇಟಿ ಪೌಡರ್ ಬೇರೆ, ಮುಲ್ತಾನಿ ಮಿಟ್ಟಿ ಬೇರೆ. ಇದು ರೀತಿ ಅದು ಒಂದು ಗಿಡಮೂಲಿಕೆಯಿಂದ ತಯಾರಾಗಿರುವಂಥ ಒಂದು ಪೌಡರು. ಅದಕ್ಕೋಸ್ಕರ ಅದನ್ನು ಕನ್ನಡದಲ್ಲಿ ಒಂದು ಜ್ಯೇಷ್ಠ ಮಧು ಅಂತ ಹೇಳಿ ಕರೀತಾರ, ಇಂಗ್ಲೀಷಲ್ಲಿ ಲಿಕೋರೈಸ್ ಅಂತ ಕರೀತಾರ. ಔಷಧ ಗುಣಗಳದಾವ, ನಮಗೆ ಗೊತ್ತಿರಂಗಿಲ್ಲ. ಅದು ನಾವು ಅದನ್ನು ಹುಡುಕಿ ನೋಡಿ ತಿಳ್ಕೊಂಡಾಗ ಓದಿದಾಗ ಅದರದ್ದು ಔಷಧಿ ಗುಣ ಏನು, ಅದರ ಪರಿಣಾಮ ಏನು, ನಾವು ಅದನ್ನು ಯಾವ ರೀತಿ ಬಳಸಬೇಕು, ಅದನ್ನು ಈಸಿಯಾಗಿ ಮಾಡ್ಕೊಳುವಂಥ ಒಂದು ಫೇಸ್ ಪ್ಯಾಕ್ ಅಂತ ಅಂದ್ರೆ ಹೇಳ್ಬೋದು. ಈ ಮುಲೇಟಿ ಪೌಡರ್ ಏನೈತಿ, ನಮ್ಮ ಸ್ಕಿನ್ ಮೇಲಿರುವಂಥ ಎಂಥದೇ ಒಂದು ಬಂಗು ಮತ್ತು ಕಪ್ಪು ಕಲೆಗಳು ಏನು, ಆಮೇಲೆ ಡಾರ್ಕ್ ಸರ್ಕಲ್ ಇವೇನದಾವ, ಇದಕ್ಕೆಲ್ಲದಕ್ಕೂ ಒಂದು ದೊಡ್ಡ ರಾಮಬಾಣ ಅಂತ ಅಂತಂದ್ರೆ ಈ ಮುಲೇಟಿ ಪೌಡರ್ ಅಂತ ಹೇಳ್ಬೋದು. ಭಾಳ ಒಂದು ಉಪಯುಕ್ತವಾಗಿರುವಂಥ ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು. ನಾವು ಎಷ್ಟೋ ಥರ ಒಂದು ಮುಲೇಟಿ ಪೌಡರ್ನ ಮತ್ತು ಜೇನುತುಪ್ಪನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಮುಖ ತೊಳ್ಕೊರಿ. ನಿಮಗೆ ಎಷ್ಟೋ ಸಲ ನಾನು ಫೇಸ್ ಪ್ಯಾಕನ್ನು ಹೇಳಿದ್ದೀನಿ, ಆದರೆ ಇವತ್ತು ಹೇಳ್ತೀನಿ. ಒಂದು ಫೇಸ್ ಪ್ಯಾಕಿಂದು ವಿಡಿಯೋನು ನಾನು ಹಾಕಿದ್ದೀನಿ. ಬರೀ ಬೇರೆ ಏನು ಬೇಡ, ಬರೀ ಒಂದು ಮುಲೇಟಿ ಪೌಡ್ರು ಮತ್ತು ಮೊಸರು ಎರಡನ್ನೂ ಸಮ ಪ್ರಮಾಣದೊಳಗೆ ತಗೋರಿ. ಮೊಸರು ಮತ್ತು ಮುಲೇಟಿ ಪೌಡ್ರು ಎರಡನ್ನೂ ತಗೋರಿ. ಅದಕ್ಕೆ ಬೇರೆ ಏನು ಹಾಕೋದು ಬೇಡ. ನೀವು ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ಅದನ್ನ ಸ್ಕ್ರಬ್ ಮಾಡ್ತಾ ನಾವು ಮುಖ ತೊಳ್ಕೊತ ಬರಬೇಕು ಅಂತ ಹೇಳ್ತೀನಿ. ನಾನು ಇಲ್ಲೊಂದು ಫೋಟೋನ ಹಾಕ್ತೀನಿ. ನಾನು ನನ್ನ ಬಂಗ ಯಾವ ರೀತಿ ಇತ್ತು, ನನ್ನ ಮುಖಕ್ಕೆ ಒಂದು ರೆಡಿಯಾಗಿದ್ದನು ಹಾಕಿದ್ದೀನಿ. ಒಂದು ಹಾಗೆ ನನಗೆ ಹುಷಾರಿಲ್ದಾಗ ನಾನೊಂದು ಫೋಟೋ ತಗೊಂಡಿದ್ದೆ, ಅದನ್ನು ಕೂಡ ನಾನು ನಿಮಗಲ್ಲಿ ಹಾಕ್ತೀನಿ. ನನ್ನ ಮುಖದ ಮೇಲೆ ಎಷ್ಟು ಬಂಗಿತ್ತು, ಎಷ್ಟು ಕಪ್ಪು ಕಲೆಗಳಿದ್ವು ಅಂತ ಹೇಳಿದ್ರೆ ನೀವು ಅದನ್ನ ನೋಡಬಹುದು. ಅದು ನಾವೀಗ ಆಯುರ್ವೇದಿಕ್ ನಾವು ಬಳಸಕ್ಕೆ ಹೊಂತಾಗ ಸ್ವಲ್ಪ ಟೈಮ್ ತೊಗೊತೈತಿ. ಸ್ವಲ್ಪನೇ ಇದ್ದಾಗ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತೈತಿ. ನಿಮಗೆ ಜಾಸ್ತಿ ಐತಿ ಅಂತ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ನಾವು ಟೈಮ್ ಕೊಟ್ಟಾಗ ಮಾತ್ರ ಅದು ಕ್ಯೂರ್ ಆಗಕ್ಕೆ ಸಾಧ್ಯತೆ ಐತಿ. ಇವು ಯಾವ ಇನ್ನೂ ಒಂದು ಫೇಸ್ ಪ್ಯಾಕ್ ಏನು ಅಂತ ಅಂದ್ರೆ, ನಾವು ಮುಲೇಟಿ ಪೌಡ್ರು ಮತ್ತು ಗಂಧದ ಪೌಡ್ರು, ಟೊಮೆಟೊ ರಸ ಇದನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ನಾವು ಹಚ್ಕೋಬಹುದು. ಇದು ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ಫಸ್ಟ್ ಮಸಾಜ್ ಮಾಡ್ಕೊಂಡು ಬಾಯ್ ಫ್ರೆಂಡ್ಸ್, ಬಾಯ್.